ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಮರಾಸಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ದುರ್ಯೋಧನನ ಚಾಟು ನುಡಿಗೆ ಮಾತಾಡದೆ ಮೌನದಿಂದ ಕೆಲಸಗೈದ ಭೀಷ್ಮ ತನ್ನ ಮುದಿತನಕ್ಕೆ ಒಪ್ಪುವ ಹಾಗೆ ತನ್ನ ಪೌರುಷ ಮುಪ್ಪು ಪಡೆದಿಲ್ಲ ಎನ್ನುವ ನೆಲೆಯಲ್ಲಿ ಪ್ರತಾಪ ತುಂಬಿದ ಶಂಖನಾದ ಗೈದಿದ್ದಾನೆ. ಅದಕ್ಕುತ್ತರವಾಗಿ ಭೀಷ್ಮನ ಸೈನ್ಯ ಕೌರವರ ಪಾಳೆಯದಲ್ಲಿದ್ದ ಎಲ್ಲರೂ ಭೀಷ್ಮನ ಸಂಕೇತಕ್ಕೆ ಉತ್ತರಿಸಿದ್ದಾರೆ. ಒಂದು ಮನಸ್ಸಿನಿಂದ ಭೀಷ್ಮನನ್ನು ಅವರೆಲ್ಲರೂ ಸಹ ತಮ್ಮ ಪ್ರತಿಕ್ರಿಯೆ ಮೂಲಕ ತಾವು ಸಜ್ಜಾಗಿದ್ದೇವೆ ಎನ್ನುವುದನ್ನು ತೋರಿಸಿಕೊಡ್ತಾರೆ. ತತಃ ಶಂಕಾಶ್ಚ ಧೈರ್ಯಶ್ಚ ಪಣಮಾನಕ ಗೋಮುಖಾಃ ಸಹಸೈವಾಭ್ಯ ಹನ್ಯಂತ ಸಶಬ್ದಸ್ತುಮುಲೋಭವತ್. ಮುಂದೇನಾಯಿತು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಾ ಇದ್ದಾನೆ. ಭೀಷ್ಮರ ಪೌರುಷ ತುಂಬಿದ ನಾದಕ್ಕೆ ಪ್ರತಿಧ್ವನಿಯಾಗಿ ಎಲ್ಲರೂ ಸಹ ಶಂಖನಾದ ಮಾಡಿದ್ದಾರಂತೆ. ತತಃ ಶಂಖಾಶ್ಚ ಅಂತಾನೆ. ಅನಂತರ ಶಂಖಗಳೆಲ್ಲವೂ ಮೊಳಗಿದವು, ಬೇರಿಗಳು ಸದ್ದು ಮಾಡಿದವು, ಪಣವ ಆನಕ ಗೋಮುಖಗಳು ಬಾರಿಸಲ್ಪಟ್ಟವು. ಮುಂದೆ ಒಟ್ಟಿಗೆ ಅವರೆಲ್ಲರೂ ಸದ್ದು ಮಾಡಿದ್ದಕ್ಕೆ ಆ ಸದ್ದು ಒಂದು ಗದ್ದಲ ಆಗಿದೆ. ಹೊರಗೆ ತುಂಬಿ ಮುಗಿಲನ್ನೇ ಭೇದಿಸಿದೆ. ಒಟ್ಟಾರೆ ಏನೋ ಒಂದು ಗಲಾಟೆ ಎದ್ದಿದೆ ಅಂತಾನೆ. ಸಶಬ್ದ ತುಮುಲೋಭವತ್. ಏನಾಯ್ತದು? ಮುಂದಕ್ಕೆ ಎಲ್ಲರೂ ಶಂಖ ಊದಿದ್ರು. ಭೀಷ್ಮನ ಶಂಖಧ್ವನಿ ಕೇಳಿ, ಭೀಷ್ಮನ ಶಂಖಧ್ವನಿಯೇ ಎಲ್ಲರಿಗೂ ಗೊತ್ತಿದೆ. ಶಂಖಧ್ವನಿಯ ಜಾಡು ಹಿಡಿಯಲಿಕ್ಕೆ ಬರುತ್ತೆ, ಅಭ್ಯಾಸ ಆದವರಿಗೆ ಗೊತ್ತು. ವಾಹನ ನಿಲ್ದಾಣದಲ್ಲಿ ಯಾವ ಬಸ್ಸು ನಿಂತಿತು ಅಂತ ಅಲ್ಲೇ ಇದ್ದವನು ಕುರುಡನಾದ್ರೂ ಹೇಳಬಲ್ಲ, ಅದರ ಸದ್ದು ವೇಗವನ್ನು ಗುರುತಿಸಿ. ಹಾಗೆಯೇ ಸೈನಿಕರಿಗೆಲ್ಲ ಭೀಷ್ಮನ ಶಂಖನಾದದ ಪರಿಚಯ ಇದೆ. ಇದು ಭೀಷ್ಮರ ಸೇನಾಪರ ಯುದ್ಧದ ಸಂಕೇತ ಅಂತ ತಿಳಿದುಕೊಂಡು ಬಹಳ ಒಳ್ಳೆಯ ಕಾಲದಲ್ಲಿ ಇನ್ನೂ ದುರ್ಯೋಧನ ಮಾತು ನಿಲ್ಲಿಸಿದ್ದಾನೆ ಅಂತ ಗೊತ್ತಿಲ್ಲ. ಮಾತಂತೂ ನಿಲ್ಲಿಸದಿದ್ರು ಭೀಷ್ಮ ಅಂತೂ ಮಾತು ನಿಲ್ಲಿಸಿಬಿಟ್ಟ. ಮುಂದುವರಿಯುವಂತೆ ಇಲ್ಲ. ಯಾಕೆಂದ್ರೆ ಭೀಷ್ಮನ ಶಂಖನಾದಕ್ಕೆ ಉಳಿದವರೆಲ್ಲ ಪ್ರತಿಕ್ರಿಯಿಸಿದ್ರು. ಹಾಗಾಗಿ ದುರ್ಯೋಧನ ಮಾತಾಡುವಾಗೆ ಇಲ್ಲ. ದುರ್ಯೋಧನ ಬಾಯಿಗೆ ಮುಚ್ಚಳ ಹಾಕಿಬಿಟ್ಟಿತು ಈ ಶಬ್ದಗಳು. ಹಾಗಾಗಿ ಶಂಖಾಶ್ಚ ಅಂತ ಬಹುವಚನ ಹಾಕಿಬಿಟ್ರು. ಎಲ್ಲಾ ಶಂಖಗಳು ಒಂದೊಂದು ತುಕುಡಿಯಲ್ಲಿ ಒಬ್ಬೊಬ್ಬರು ಅಧಿಕಾರಿಗಳು ಇದ್ದಾರೆ. ಮುಂಚೂಣಿಯಲ್ಲಿ ಅವರ ಪ್ರತಿಯೊಬ್ಬರ ಕೈಯಲ್ಲಿಯೂ ಶಂಖ ಇದೆ. ತಮ್ಮ ತಮ್ಮ ಸೈನ್ಯದ ತುಕುಡಿಯು ಸನ್ನದ್ಧ ಅಂತ ಅವರು ಹೇಳಲಿಕ್ಕೆ. ಮುಖ್ಯನಾಗಿ ನಿಂತ ಸೇನಾಪತಿ ಕೂಗಿದ್ರೆ ಅವರೆಲ್ಲ ಕೂಗಿ ತೋರಿಸಬೇಕು, ನಾವು ಸಿದ್ಧ, ನಾವು ತಯಾರು, ತಾವು ಎಲ್ಲವನ್ನು ತಂದಿದ್ದೇವೆ ಅಂತ. ಇವತ್ತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸೀಟಿ ಊದುವಂತೆ ಹಿಂದೆ ಸೀಟಿಯ ಬದಲಿಗೆ, ವಿಷಲ್ನ ಬದಲಿಗೆ ಇದು ಇದ್ದದ್ದು, ಶಂಖ ಇತ್ತು. ಶಂಖ ಸ್ಪಷ್ಟವಾಗಿ ಮತ್ತಷ್ಟೇ ಮಾಂಗಲಿಕವಾಗಿ ಶಂಖ ಊದಿದ ಅಂತ ಹೇಳಿದ್ರೆ ಅದು ಮಂಗಳಸ್ವರ, ಮಂಗಳಧ್ವನಿ. ಅದಕ್ಕೋಸ್ಕರ ಹಿಂದೆ ಅದನ್ನು ಬಳಸ್ತಿದ್ರು. ಇವತ್ತು ಮಂಗಳಕರವಾಗಿರತಕ್ಕ ವಸ್ತುವನ್ನು ಬದಿಗಿಟ್ಟು ಬೇರೆ ಏನನ್ನೋ ಉಪಯೋಗಿಸಿ ನಾವು ಕಾರ್ಯಕ್ರಮ ಆರಂಭ ಮಾಡಿಬಿಡ್ತೇವೆ. ಆ ನಾದದ ವಿಭ್ರಮದಲ್ಲಿಯೇ ನಮ್ಮ ಕೆಲಸಗಳು ಹಾಳಾಗ್ತವೆ. ಇಲ್ಲಿಯ ಶಾಸ್ತ್ರೀಯವಾದ ಶಂಖದ ನಾದದ ಸಂಭ್ರಮದಿಂದಲೇ
ಮುಂದಿನ ಕಾರ್ಯಕ್ರಮದಲ್ಲಿ ಪುಣ್ಯವಂತಿಕೆ ಇರ್ತದೆ, ಅಷ್ಟೇ ವ್ಯತ್ಯಾಸ. ಹಾಗಾಗಿ ಇವನ ಶಂಖಕ್ಕೆ ಅನುಗುಣವಾಗಿ ಎಲ್ಲರ ಶಂಖಗಳು ಮೊಳಗಿದವು. ತತಃ ಶಂಖಾಶ್ಚ, ಪ್ರತಿಯೊಬ್ಬರೂ ತಾವು ತಯಾರಿದ್ದೇವೆ ಎನ್ನುವತಕ್ಕಂತಹ ಸಂಕೇತವನ್ನು ಭೀಷ್ಮನಿಗೆ ಮರುಕೊಟ್ರು ಉತ್ತರವಾಗಿ. ಎಲ್ಲ ಶಂಖಗಳು ಕೂಗಿದಾಗ ಯುದ್ಧ ನಡೆಯುವ ಕ್ರಮ ಹೇಗೆ ಅಂತ ಹೇಳ್ತಾನೆ. ಆ ಬಳಿಕ ಭೇರಿಗಳು, ತತಃ ಶಂಖಾಶ್ಚ ಭೇರ್ಯಶ್ಚ. ಭೇರಿ ಅಂದರೆ ಅದು ಭಯವನ್ನು ಪ್ರೇರಣೆ ಮಾಡುವುದು ಅಂತ ಅರ್ಥ. ಈರಣ ಅಂತ ಭೇರಿ ಅಂದರೆ ಆ ಸದ್ದುವೆ ಒಂದು ರೀತಿಯ ಭಯವನ್ನುಂಟು ಮಾಡ್ತದೆ. ವಾತಾವರಣದಲ್ಲಿ ಶತ್ರು ಸೈನ್ಯಕ್ಕೆ ಭಯವನ್ನು ಕೊಡ್ಲಿಕ್ಕೋಸ್ಕರ ಒಂದೇ ರೀತಿಯಾದ ಸದ್ದುಗಳು. ಭೇರಿ ಅಂದರೆ ನಗಾರಿ. ನಗಾರಿ ಅಂದ್ರೂ ಹಾಗೆಯೇ ಅರಿಗಳಿಗೆ ಮುನ್ನುಗ್ಗದಂತೆ ಮಾಡತಕ್ಕ ಆಯುಧ. ಅದು ಆಯುಧವೇನಲ್ಲ, ಆದ್ರೂ ಹಾಗೆ ಮಾಡ್ತದೆ. ಅದರಿಂದಲೇ ಜರಾಸಂಧನ ಪಾಳೆಯದಲ್ಲಿದ್ದ ದೊಡ್ಡ ಚರ್ಮದ ನಗಾರಿಯನ್ನು ಹಿಂದುಗಡೆಯಿಂದ ಹೋಗಿ ಆ ಗುಡ್ಡದ ಮೇಲಿತ್ತು ಹೊಡೆದು ಹಾಕಿದ್ದು ಕೃಷ್ಣ ಭೀಮಾರ್ಜುನರು. ಅದು ಅವನಿಗೆ ಸೋಲಿನ ಉತ್ತರ ಕೊಡಬೇಕು ಅಂತ. ಅದನ್ನ ನಗಾರಿಗಳು ಹಿಂದೆ ಕೋಟೆ ಕೊತ್ತಲಗಳಲ್ಲಿ ಎತ್ತರದ ತಾಣಗಳಲ್ಲಿ ಹಾಕಿಬಿಡುತ್ತಾರೆ. ಅದು ಸದ್ದು ಮಾಡಿತು ಅಂದ್ರೆ ಏನೋ ಆಗಿದೆ ಅಂತ ಅರ್ಥ. ಮುಂದಕ್ಕೆ ಪಾಂಡವರ ಜಯದ ಬಳಿಕ ಬ್ರಾಹ್ಮಣ ಬಂದು ಧರ್ಮರಾಜನಲ್ಲಿ ಸಂಜೆ ಹೊತ್ತಿಗೆ ನಾಳೆ ಕಾರ್ಯಕ್ರಮ ಇದೆ, ಸಂಪತ್ತು ಸಹಾಯ ಮಾಡಿ ಅಂತ ಕೇಳುತ್ತಾನೆ. ಯಾವತ್ತು ಅರಸರ ಕ್ರಮ ಇದೆ, ಪರಿಪಾಠ ಇದೆ, ದಿನಚರಿ ಇದೆ. ಬೆಳಗ್ಗೆದ್ದು ಸ್ನಾನ ಎಲ್ಲ ಮುಗಿಸಿ ಜಪ ಪೂಜೆಗಳನ್ನ ಆದ ಬಳಿಕ ಮತ್ತೆ ಸಭೆಗೆ ಬಂದು ಮೊದಲಿಗೆ ದಾನ ದಕ್ಷಿಣೆಗಳನ್ನೆಲ್ಲ ನಡೆಸಿ ಏನಿದೆ ಅಂತ ಆವತ್ತಿನ ದಿವಸದ ಚಿಂತನೆಯನ್ನು ಮಾಡುವ ಕ್ರಮ. ಮೊದಲಿಗೆ ಪುಣ್ಯಾಹವನ್ನು ಹೇಳಿಸಿ ದಾನ ದಕ್ಷಿಣೆ ಮಾಡಿ ಮತ್ತೆ ಸಿಂಹಾಸನ ಇರುವ ಕ್ರಮ. ಇದು ಒಳ್ಳೆಯ ರಾಜರ ಹಿಂದಿನಿಂದ ಬಂದ ಕ್ರಮ. ಅದನ್ನು ಧರ್ಮರಾಜ ಮಾಡ್ತಾ. ಹಾಗಾಗಿ ನಾಳೆ ಅದಕ್ಕೆ ಯೋಗ್ಯವಾದ ಕಾಲ ಇದೆ, ಬೆಳಿಗ್ಗೆ ಅಂತ ಹೇಳಿ ಬ್ರಾಹ್ಮಣಿಗೆ ಹೇಳಿಬಿಟ್ಟ. ಅವನು ಭೀಮನ ಹತ್ತಿರ ಬಂದ. ಭೀಮ ಯುವರಾಜ. ಭೀಮಸೇನ ತನ್ನ ಕೈಯ ಕಡಗವನ್ನೇ ತೆಗೆದುಕೊಟ್ಟು ಬಿಟ್ಟ. ರತ್ನ ಖಚಿತವಾದ ಕಡಗ ಕೊಟ್ಟ. ಅಣ್ಣನಲ್ಲಿ ಹೋಗಿದ್ದೆ, ಆತ ನಾಳೆ ಬರಲಿಕ್ಕೆ ಹೇಳಿದ ಎನ್ನುವುದನ್ನು ಸುದ್ದಿಯನ್ನು ಬ್ರಾಹ್ಮಣ ಹೇಳಿಬಿಟ್ಟ. ಭೀಮನಿಗೆ ಖುಷಿಯಾಗಿದೆ. ಹೋಗಿ ನಗಾರಿ ಬಾರಿಸಿದ್ದಾನೆ. ದೂತರ ಹತ್ರ ಹೇಳಿ ನಗಾರಿ ಬಾರಿಸಿಬಿಟ್ಟಿದ್ದಾನೆ. ಏನಾದರೂ ರಾಜ್ಯದಲ್ಲಿ ನಡೆದರೆ, ವಿಶೇಷ ಘಟನೆಗಳು ಆದರೆ, ಅವಘಡಗಳು ಆದರೆ, ಸಂಭ್ರಮಿಸಿದರೆ ಕೋಟೆ ಕೊತ್ತಲಗಳಲ್ಲಿ ತೂಗು ಹಾಕಿದ ದೊಡ್ಡ ನಗಾರಿಯನ್ನು ಬಾರಿಸಿ ತಿಳಿಸುವ ಕ್ರಮ, ಎಚ್ಚರಿಕೆ ಇದ್ದ ಹಾಗೆ. ಬಾರಿಸಿದ ತಕ್ಷಣ ಧರ್ಮರಾಜ ಕೇಳಿದ, ಏನು ಸುದ್ದಿ ಎಂದು. ಆಗ ದೂತರನ್ನು ಕರೆಸಿ ಕೇಳಿದಾಗ ಅದು ಭೀಮ ಬಾರಿಸಿದ್ದು ಅಂತ ಸುದ್ದಿ ಸಿಕ್ಕಿತು. ಕರೆಸಿಕೊಂಡೆ ಭೀಮನನ್ನು. ಕೇಳುತ್ತಾನೆ ಏನು, ನನಗೆ ವಿಶೇಷ ಸುದ್ದಿ ಸಿಕ್ಕಿದೆ ಇವತ್ತು. ನಮ್ಮ ದೇಶದ ದೊರೆ ಅಣ್ಣ ನಾಳೆ ಬೆಳಿಗ್ಗೆವರೆಗೆ ಬದುಕ್ತಾನೆ ಎನ್ನುವ ನಿಶ್ಚಿತ ಚಿಂತನೆ ಅಂತ. ಆವತ್ತಿನಿಂದ ಮೊದಲೇ ಧರ್ಮರಾಜ ಧರ್ಮದ ಬಗ್ಗೆ ಬಹಳಷ್ಟು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಂತೆ. ಬಹಳ ಉತ್ತಮವಾದ ಸಂಸ್ಕೃತ ಮಾತು ಅದನ್ನು ನಮ್ಮನ್ನು ಎಬ್ಬಿಸ್ತದೆ. ಗೃಹೀತ ಇವ ಕೇಶೇಶ ಮೃತ್ಯುನ ಧರ್ಮ ಆಚರೇತು ಅಂತ. ಯಾವತ್ತು ಮರಣ ಎನ್ನುವುದು ಜುಟ್ಟು ಹಿಡಿದಾಗಿದೆ, ಅದನ್ನ ನಾಳೆಗೆ ಧರ್ಮ ಮಾಡ್ತೇನೆ ಅಂತ ದುಡಬೇಡ ಅಂತ. ಸಾವು ಬೆನ್ನ ಹತ್ತಿ ಕೂತು ನಮ್ಮ ಹತ್ರ ಎಚ್ಚರಿಸ್ತಾ ಇದೆ, ಹೊರಡುವ ಆಯ್ತಾ ಅಂತ. ನಾವು ಸುಮ್ಮನೆ ಕೊಸರಿಕೊಂಡು ಸ್ವಲ್ಪ ತಡಿ, ಒಂದು ವರ್ಷ ಒಂದು ಸ್ವಲ್ಪ ಯಾವುದೋ ಕೆಲಸ ಹಾಕಿದ್ದೇನೆ, ಒಂದಿಷ್ಟು ದುಡ್ಡು ಹಾಕಿದ್ದೇನೆ, ಅದಾಗ್ಲಿ ಇದಾಗ್ಲಿ ಅಂತ ಹೇಳಿಕೊಂಡು ಮುಂದುವರಿಸ್ತೇವೆ. ಆಯ್ತಾ, ಮಗಳ ಮದುವೆ ಆಯ್ತಾ, ಮಗನಿಗೆ ಮಗು ಹುಟ್ಟಿತ, ಹೊರಡುವ ತಡಿಯ, ಅದು ಇನ್ನು ಬಸರಿ ಕಾಣ್ತದೆ, ಇನ್ನೆರಡನೇ ಮಗು ನೋಡುವ, ಮತ್ತೆ ಮಗುವಿನ ಮಗು ನೋಡುವ, ಇನ್ನೊಂದು ನೋಡುವ, ಹೀಗೆ ಮದುವೆ ನೋಡುವ, ಮಗು ನೋಡುವ, ಮಗು ನೋಡುವ, ಮದುವೆ ನೋಡುವ, ಅದೇ ಮುಂದುವರಿತಾ ಇರ್ತದೆ. ಅದು 5 ತಲೆಮಾರಾದ್ರೆ ಇನ್ನೂ ವಿಶೇಷ. ಚಿನ್ನದ ದೀಪದಲ್ಲಿ ಮೊರೆ ನೋಡಬೇಕು ಅಂತ ಕಾಯ್ತಾ ಕೂತ್ಕೊಳ್ತಾರೆ. 5 ಏನು 7 ವಿಶೇಷವೇ, 7ಕ್ಕೇನು ನಿಲ್ಲಿಸುವುದು, 21 ಭಾರಿ ವಿಶೇಷ. ಇದೆಲ್ಲ ಮಾಡ್ತಾ ಕೂತ್ರೆ 101ರವರೆಗೂ ನಾವು ಸಾಯುವುದಿಲ್ಲ. ತಲೆಮಾರು, ವರ್ಷ ಅಲ್ಲ. ಮನುಷ್ಯನಿಗೆ
ಸಾಯುವ ಯೋಚನೆ ಬರುವುದಿಲ್ಲ. ಆದರೆ ಯಮನ ಬಳಿಗೆ ಹೋದ ನಚಿಕೇತ ಬ್ರಹ್ಮವಿದ್ಯೆ ಕೊಡು ಅಂತ ಕೇಳಿದಾಗ ಯಮ ಹೇಳುತ್ತಾನೆ, ಅದೆಲ್ಲ ಗೊತ್ತಿಲ್ಲ ಸರಿಯಾಗಿ ನನಗೂ, ಬೇರೆ ಕೇಳು ಅಂತ. ಬೇರೆ ಬೇಡ ಅಂತ ಹಠ ಹಿಡಿದಾಗ ನಚಿಕೇತನಿಗೆ ಯಮ ಹೇಳುತ್ತಾನೆ, ನಿನ್ನನ್ನು ನಾನು ಚಿರಂಜೀವಿ ಮಾಡುತ್ತೇನೆ ಅಂತ. ಅದು ನನ್ನದೇ ಅಧಿಕಾರದಲ್ಲಿರುವುದು, ಸಾಯದಂತೆ ಮಾಡುತ್ತೇನೆ ಅಂತ. ನಚಿಕೇತ ನೆಗಾಡಿದ, ಯಾರಿಗೆ ಬೇಕಯ್ಯ ಸಾಯದ ಸಂಭ್ರಮ ಅಂತಾನೆ. ಯಾರು ತಾನೇ ಬಹುದೀರ್ಘ ಕಾಲದ ಬದುಕಿನಲ್ಲಿ ಖುಷಿ ಪಡ್ತಾನೆ? ಸಾಯಬೇಕು, ಮತ್ತೆ ಹುಟ್ಟಬೇಕು ಹೊಸತಾಗಿ, ಮತ್ತೆ ಸಾಯಬೇಕು. ಇದು ನಚಿಕೇತನ ವಾದ. ಅತಿ ದೀರ್ಘೆ ಜೀವಿತೆ ಕೋರಮೇತ ಅವ ಕೇಳುವುದು. ಸಾಯದೇ ಇರುವ ಸಂಗತಿ ಅಂದ್ರೆ ಎಂತದಯ್ಯ? ಬೇಡ ಬೇಡ ಅಂತಾನೆ. ಯಮನ ಪಟ್ಟಣದಲ್ಲಿ ನಿಂತು ಸಾಯ್ತೇನೆ ಅಂತ ಹೇಳತಕ್ಕ ಧೀರ ಬಾಲಕ. ನಮ್ಮ ಹತ್ರ ಕೇಳಿದ್ರು, ಬಾಲಕರೇನು ಮುದುಕರ ಹತ್ರ ಕೇಳಿದ್ರು, ತಡೀರಿ ತಡೀರಿ, ಆಗ್ಲಿ ಶತಮಾನ ಆಗ್ಲಿ, ಮತ್ತೆ 120 ಆಗ್ಲಿ, ಎಷ್ಟಾದ್ರೂ ಕಾಯ್ತಾ ಇರ್ತಾರೆ ನೋಡಿ. ಆದ್ರಿಂದ ನಿಜವಾಗಿ ಶತ್ರು ಪಕ್ಷದಲ್ಲಿ ಭಯವನ್ನು ಹುಟ್ಟಿಸಿ ತಮ್ಮ ಗೆಲುವನ್ನು ಹೇಳಲಿಕ್ಕೋಸ್ಕರ ನಿಲ್ಲುವಂಥದ್ದು ನಗಾರಿಗಳು. ಇವತ್ತು ಭೀಮಸೇನನ ನಗಾರಿ ಧರ್ಮರಾಜನ ಜಾಗೃತಿಯನ್ನು ಮಾಡಿದೆ. ಹಾಗೆ ಇಲ್ಲಿ ಸೈನ್ಯದ ಜಾಗೃತಿ ಮಾಡಲಿಕ್ಕೋಸ್ಕರ ಭೇರಿಗಳು ಸದ್ದು ಮಾಡಿದುವಂತದ್ದು. ತತಃ ಶಂಕಾಶ್ಚ ಭೇರ್ಯಶ್ಚ, ಅಲ್ಲಲ್ಲಿ ಕಟ್ಟಿ ಹಾಕಿದ ದೊಡ್ಡ ದೊಡ್ಡ ನಗಾರಿಗಳೆಲ್ಲ ಬಾರಿಸಿಬಿಟ್ಟರು. ಯುದ್ಧ ಸನ್ನದ್ಧರು ಎನ್ನುವುದನ್ನು ಘೋಷಿಸಿ ಗಟ್ಟಿ ಮಾಡಿಕೊಂಡ್ರು. ಆ ನಂತರ ಹೆಜ್ಜೆ ಇಡುವುದು. ಮೊದಲು ಮಂಗಳ ಪ್ರಾರ್ಥನೆ, ಶಂಖಧ್ವನಿ, ಮತ್ತೆ ಭೇರಿ, ಎದೆಯಲ್ಲಿ ಭಯವನ್ನು ಹುಟ್ಟಿಸಲಿಕ್ಕೋಸ್ಕರ ಗಟ್ಟಿ ಎದೆಯವರಾಗಿ ಧೀರರಾಗಿ ನಿಲುಗಡೆ. ನಿಂತ ನಂತರ ಪಥಸಂಚಲನ, ನಡೆಯುವುದು. ನಡಿಲಿಕ್ಕೋಸ್ಕರ ಎಲ್ಲರಿಗೂ ಸಂದೇಶದ ರವಾನೆ, ಅದು 3ನೇದು. ಬಣವ, ಆನಕ, ಗೋಮುಖಾಹ ಅಂತ ಇಲ್ಲಿ 3 ಒಟ್ಟು ಹಾಕಿಬಿಟ್ರು. ಈ ಶಬ್ದಗಳು ಬೇರೆ ಬೇರೆ ಇತ್ತು. ಶಂಖಧ್ವನಿ ಪೂರ ನಿಂತ ಬಳಿಕ ನಗಾರಿಗಳು. ನಗಾರಿಗಳು ಸುಮಾರು ಹೊತ್ತು ಬಡಿಬೇಕು. ಲೆಕ್ಕ ಇದೆ ನಗಾರಿಗಳು ಹೇಗೆ ಬಡಿಯುವುದು ಅಂತ, ಯಾವುದಕ್ಕೆ ಏನು ಅಂತ ಇಲ್ಲಿಯೂ ಇದೆ. ನಾವು ಬಹಳ ದೂರದಲ್ಲಿ ರಾಜರ ಕೊತ್ತಳಕ್ಕೆ ಹೋಗಬೇಕು ಅಂತಿಲ್ಲ. ಉಡುಪಿಯ ಕೃಷ್ಣ ಮಠದ ಉಪ್ಪರಿಗೆಯಲ್ಲಿಯೂ ಇದೆ. ಅದು ಎತ್ತರದಲ್ಲೇ ಇಟ್ಟು ಬಡಿಲಿಕ್ಕೆ, ವಾದ್ಯದ ಉಪ್ಪರಿಗೆ ಅಂತಲೇ ಹೆಸರು ಅದಕ್ಕೆ. ಇವತ್ತು ಬಡಿತಾರೆ ನಗಾರಿ. ಬೆಳಿಗ್ಗೆ ಆಗುವಾಗ ಬೆಳೀತಾರೆ. ಇದು ಬೆಳಗ್ಗೆ ಆಯಿತು ಅಂತ ತಿಳಿಸ್ಲಿಕ್ಕೆ. ಬಾಗಿಲು ತೆರೆದ್ರು ಅಂತ. ಬಾಗಿಲು ತೆರೆದಾಗ ಬಡಿಯುವ ನಗಾರಿಯೇ ಬೇರೆ. ಆಗ ಮಠದ ಯತಿಗಳು ಸ್ನಾನಕ್ಕೆ ತೆರಳಬೇಕು. ಸ್ನಾನ ಮಾಡ್ತಾ ಇದ್ದಾರೆ ಅಂತ ಅವರು ಸ್ನಾನ ಮಾಡಿ ಒಳಗೆ ಹೋಗುವವರೆಗೆ ಆ ನಗರಿ ಬೀಳ್ತಾ ಇರ್ತದೆ ಬೆಟ್ಟು. ಅದು ಕೇಳಿದವರಿಗೆ ಮಾತ್ರ ಗೊತ್ತು ಅದರ ಅರ್ಥ ಎಲ್ಲ. ಮತ್ತೆ ಮಧ್ಯಾಹ್ನ ಪುನಃ ಅವರು ಪೂಜೆಗೆ ಕೂರ್ಲಿಕ್ಕೆ ಹೋದ್ರೆ ಆಗ ಹೊಡಿಲಿಕ್ಕೆ ಉಂಟು. ಸಂಜೆ ಪ್ರವಚನ ಆಗತ್ತೆ ಅಂದಾಗ ಮತ್ತೆ ನಗಾರಿ ಹೊಡಿಲಿಕ್ಕೆ ಉಂಟು. ನಗಾರಿ ಬಾರಿಸಿ ಮತ್ತೆ ಸಾಯಂಕಾಲದ ಪ್ರವಚನ ಶುರು. ಅದು ಹೊಡಿತಾರೆ. ಪ್ರವಚನ ಎಲ್ಲಿಯೋ ಯಾವತ್ತೋ ಶುರು ಆಗತ್ತೆ, ನಗರಿ ಅಂತೂ ಹೊಡೆಯುವ ಸಮಯದಲ್ಲಿ ಹೊಡಿತಾನೆ. ಹೀಗೆ ಯಾವುದಕ್ಕೆ ಬೇರೆ ಬೇರೆ, ಸ್ನಾನಕ್ಕೆ ಹೋಗುವಾಗ ಬೇರೆ, ದೇವರ ಬಾಗಿಲು ತೆರೆಯುವಾಗ ಬೇರೆ, ಪ್ರತಿಯೊಂದಕ್ಕೂ ಬೇರೆ ಬೇರೆಯಾದ ನಗಾರಿಗಳು ಇವತ್ತು ಉಂಟು. ಅದು 9 ಕಾಲದಲ್ಲಿ ಹೊಡೆಯುವಂತೆ ಇತ್ತು. ಇವತ್ತೆಲ್ಲ ಕಳೆದೋಗಿದೆ. ಹೊಡೆಯುವವನಿಗೆ ಗೊತ್ತಿಲ್ಲ, ಹೊಡೆಯುವವನು ಇಲ್ಲೇ. ಅವನನ್ನು ಕಳೆದುಕೊಂಡಿದ್ದೇವೆ ನಾವು. ಕಥೆಯೂ ಕಳ್ಕೊಂಡಿದ್ದೇವೆ, ಕಥೆಗಾರನನ್ನು ಕಳೆದುಕೊಂಡಿದ್ದೇವೆ. ಮತ್ತೇನನ್ನು ಉಳಿಸುವುದು? ಹಾಗೆ ಇಲ್ಲಿ ಭೇರ್ಯಶ್ಚ ಅಂತ ನಿಲ್ಲಿಸುವುದು ಯಾಕೆ ಅಂತ. ಶಂಕಾಶ್ಚ ಭೇರ್ಯಶ್ಚ ಅವ್ರು ಹೇಳೋದು ಯಾಕೆ ಅಂದ್ರೆ ಶಂಕದ ನಾದಗಳ ಪೂರ್ತಿ ಸಂಭ್ರಮ ಮುಗಿಬೇಕು. ಮತ್ತೆ ಕರಾರುವಕ್ಕಾಗಿ ನಗಾರಿಗಳ ಶಬ್ದಗಳು, ಅದಕ್ಕೂ ಒಂದು ರೀತಿಯ ಛಂದಸ್ಸಿದೆ, ಲಯ ಇದೆ, ವ್ಯವಸ್ಥೆ ಇದೆ. ಒಟ್ಟಾರೆ ಕೋಲಿದೆ, ಚರ್ಮ ವಾದ್ಯ ಇದೆ ಅಂತ ಬಡಿಯುವುದಲ್ಲ. ಅದು ಕಲಾತ್ಮಕವಾಗಿರಬೇಕು. ಆ ಬಳಿಕ ಪಣವ, ಆನಕ, ಗೋಮುಖ ಇದನ್ನು ಒಟ್ಟಿಗೆ ಹೇಳಿಬಿಟ್ರು. ಇದು ಒಂದರ ಬೆನ್ನ ಹಿಂದೆ ಒಂದು ತಾಗಿ ಕೇಳಿಕೊಂಡು ಬಂದ ಸದ್ದುಗಳು. ಪಣವ ಅಂದ್ರೆ ತಮಟೆ ಅಂತ ಅರ್ಥ, ಡಕ್ಕೆ. ಕೈಯಲ್ಲಿ ಬಡಿದು ಜನರನ್ನೆಲ್ಲ ಸೇರಿಸಿ ಎಲ್ಲ ಜನರು ಬಂದ ನಂತರ ಅವರಿಗೆ ರಾಜನ ಸಂದೇಶ ಏನು ಅಂತ ಓದಿ ಹೇಳುವ ಕ್ರಮ ಇದೆ. ಒಂದು ಕಾಲದಲ್ಲಿ ರಾಜ ಸಂದೇಶ, ರಾಜಭಟರು, ರಾಜದೂತರು ಮಾಡುತ್ತಿದ್ದದ್ದು ಹೀಗೆ. ಊರಿನ ಮಧ್ಯಕ್ಕೆ ಹೋಗುವುದು ಬಾರಿಸಿಕೊಂಡು, ಅಲ್ಲಿ ಬಾರಿಸ್ತಾ ನಿಲ್ಲಿಸುವುದು ಶಬ್ದವನ್ನು, ಕೈಯಲ್ಲಿ ದುಡಿ ಬಾರಿಸಿದಾಗೆ. ಆ ಬಳಿಕ ರಾಜ ಹೀಗೆ ಹೇಳುತ್ತಾ ಇದ್ದಾನೆ, ಇನ್ನು ಮುಂದೆ ಹೀಗಿರಬೇಕಂತೆ ಹೇಳುದು, ಮತ್ತೆ ಇನ್ನೊಂದು ಊರಿಗೆ ಹೋಗು. ಇದಕ್ಕೆ ಪಣವ ಅಂತ ಕರೀತಾರೆ. ಹೊಸ ಸಂಗತಿಯನ್ನು ತಿಳಿಸಿಕೊಡುವ ವ್ಯವಸ್ಥೆ. ನವ ಅಂದ್ರೆ ಹಾಗೆ ಇಲ್ಲಿ ತಮಟೆ ಬಾರಿಸಿದ್ರು. ಭೀಷ್ಮರ, ರಾಜರ ಸಂದೇಶ ಯುದ್ಧಕ್ಕೆ ಸಿದ್ಧರಾಗಬೇಕು ಎನ್ನುವುದು ಪ್ರತಿಯೊಬ್ಬರಿಗೂ ತಿಳಿಸುವ ಹಾಗೆ.
ಆನಂತರ ಆನಕ